ಇವಾಗ ಮನೆ ಖಾಲಿ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇವಾಗ ಇನ್ನೊಂದು ಮನೆ ನೋಡಿದೀವಿ, ಆ ಮನೆಗೆ ಶಿಫ್ಟ್ ಮಾಡಬೇಕು. ಇವೆಲ್ಲ ಫೈನಲಿ ಅಡ್ಗೆ ಎಲ್ಲ ಮಾಡಿಕ್ಕಿದ್ದಾರೆ. ಓಹೋ, ಕಾರ್ ಬಂದು ಇದ್ರಲ್ಲಿ ಬಿದ್ದುಬಿಡ್ತು. ತಗೋ ತಗೋ. ಏಯ್ ತಗೋ ಸೊಪ್ಪು. ಸೊಪ್ಪು ಇದು ಸೊಪ್ಪು ತಗೋ. ಸೊಪ್ಪು ತಿಂತೀಯಾ ಇಲ್ಲ ಅಂತ ಚೆಕ್ ಮಾಡೋಣ. ತಗೋ. ಇದು ತಾಮ್ರದು ಒಂದು ಕೆಜಿ ಏನೋ ಐತೆ. ಯು ಕಮ್ ಟು ಮೈ ಚಾನಲ್ ಬೀರ್ ವೈರಲ್. ನಮ್ಮ ಲಕ್ಷ್ಮಮ್ಮ ಆರಾಮಾಗಿ ರೆಡಿಯಾಗಿ ಕೂತಿದೆ ಇವತ್ತು. ಲಕ್ಷ್ಮಿ ಹಾಯ್ ಮಾಡು. ಹಾಯ್. ಎಲ್ಲರಿಗೂ ಹಾಯ್ ಮಾಡ್ತಾ ಇದೆ ಲಕ್ಷ್ಮಮ್ಮ. ಹಾಯ್ ಎವ್ರಿವಾನ್. ಇವಾಗ ಈರುಳ್ಳಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಅದನ್ನ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ನೆನ್ನೆ ಮೊಸರನ್ನಾಗೆ ಇಟ್ಕೊಂಡಿದ್ದೆ. ಈ ಥರ ಮೊಸರು ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇಕ್ಕಿದ್ದೀನಿ. ಈರುಳ್ಳಿ ಇರಲಿಲ್ಲ, ಅದಕ್ಕೆ ಇವಾಗ ಈರುಳ್ಳಿ ಬಂದಮೇಲೆ ಕಟ್ ಮಾಡಿಬಿಟ್ಟು ಮಸ್ತಾಗಿ ರೆಡಿ ಮಾಡಿಬಿಟ್ಟು ತಿನ್ನಬೇಕು ಮೊಸರನ್ನ. ಇನ್ಮೇಲೆ ಬೇಗ ಆಗುತ್ತೆ ಕೆಲಸ. ಫೈನಲಿ ಬಂದಿದೆ ನನ್ನ ಆರ್ಡ್ರು. ಎಲ್ಲ ಐಟಮ್ ಇದೆ, 4 ಐಟಮ್ ಇದೆಯಲ್ಲ. 10 ನಿಮಿಷಕ್ಕೆ ಬರುತ್ತೆ. ಬರೀ 10 ನಿಮಿಷಕ್ಕೆ ಬಂತು. ಕರ್ಬೇ ಸೊಪ್ಪು ಖಾಲಿ ಆಗಿತ್ತು, ಇದನ್ನು ತರಿಸ್ಕೊಂಡೆ. ಕರ್ಬೇ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ, ಅದಕ್ಕೆ ಇನ್ನೊಂದು ತರಿಸ್ಕೊಂಡೆ. ಅದಾದಮೇಲೆ ಒಣಗಿರೋ ಮೆಣಸಿನ್ಕಾಯಿ ತರಿಸ್ಕೊಂಡೆ. ಅದಾದಮೇಲೆ ಸಾಸಿವೆ ತರಿಸ್ಕೊಂಡೆ. ಅದಾದಮೇಲೆ ಚಾಟ್ ಮಸಾಲ ತರಿಸಿದೆ. ಆಮೇಲೆ 1 kg ಈರುಳ್ಳಿ ಅಷ್ಟೇ. ಇವಾಗ ಇನ್ಮೇಲೆ ಮೊಸರನ್ನ, ಅದಕ್ಕೋಸ್ಕರ ಬರೀ ಇವೇ ತರಿಸ್ಕೊಂಡೆ. ಪಾಪು ಹಾಲು ಕುಡಿದ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದೆ. ಫೈನಲಿ ಇದ್ರದ್ದು ಒಗ್ಗರಣೆ ರೆಡಿ ಆಯಿತು. ಏನೇನು ಹಾಕಿದ್ದೀನಿ ಅಂತಂದರೆ ಇದರಲ್ಲಿ ಕರಿಬೇವು ಸೊಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿ. ಅದಾದಮೇಲೆ ಇದೇನು ಅಂತಾರೆ, ಇದು ನನಗೂ ಗೊತ್ತಿಲ್ಲ. ಇದು ಇದು ಹಾಕಿದ್ದೀನಿ. ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ, ಕುಡುಮ್ ಅನ್ನುತ್ತೆ. ಮತ್ತು ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಮೊಸರು, ನಿನ್ನೆ ರೈಸು. ಅದಾದಮೇಲೆ ಸ್ವಲ್ಪ ಸಾಸಿವೆ. ಈಗ ಕ್ಲೀನಾಗಿ ಮಿಕ್ಸ್ ಹೊಡೆದ್ರೆ ಮಸ್ತಾಗಿರುತ್ತೆ. ಅದ್ರ ಜೊತೆಗೆ ದಾಳಿಂಬೆಹಣ್ಣು ಹಾಕಿದ್ರೆ ಇನ್ನೂ ಮಸ್ತು ಟೇಸ್ಟು. ಕೆಲವ್ರು ಕೇಳ್ತಾ ಇದ್ರಿ, ಮೊನ್ನೆ ಯಾರೋ ಕೇಳ್ತಾ ಇದ್ರಿ, ಅದಕ್ಕೆ ಮಾಡ್ತಾಯಿದ್ದೀನಿ. ಇದು ನನಗೆ ಗೊತ್ತಿರೋದು ಅಡುಗೆ, ನಾನು ಮಾಡೋದು ನನ್ನ ಸ್ಟೈಲಲ್ಲಿ, ನನಗೆ ಗೊತ್ತಿರೋದು ಮಾತ್ರ. ಅದು ಹಿಂಗೆ ಮಾಡಬೇಕಂತ ಏನಿಲ್ಲ, ಅದು ಅವ್ರವ್ರ ಇಷ್ಟ. ಇದು ನನ್ನ ಇಷ್ಟ, ನನ್ನ ಸ್ಟೈಲ್, ನನ್ನ ಇಷ್ಟ ಇದು. ಫೈನಲಿ ಮಿಕ್ಸ್ ಮಾಡಿದ್ದಕ್ಕೆ ಈ ಥರ ಬಂತು. ಈಗ ಲೈಟಾಗಿ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ಟ ಅಂದರೆ ಆಹಾ, ಮಜಾ ತಿನ್ನೋ ಮಜಾನೇ ಬೇರೆ, ಮಜಾನೇ ತಿನ್ನೋದ್ರಲ್ಲಿ ಬರುತ್ತೆ. ಇವಾಗ ಬಂದ್ಲು ಇವಳು. ಇವಾಗ ಏನೋ ಮ್ಯಾಂಗೋ ಶೇಕ್ ಮಾಡ್ಕೊಡ್ಬೇಕಂತೆ. ಮ್ಯಾಂಗೋ ಶೇಕ್ ಮಾಡಕ್ಕೆ ರೆಡಿ ಆಗಿದ್ದಾಳೆ ಇವಾಗ. ಇವಾಗ ನಾನು ರೆಡಿ ಆಗ್ಬಿಟ್ಟು ಬಂದೆ ಡ್ಯೂಟಿಗೆ. ಇವತ್ತು ಯಾವ ಥರ ಆಗುತ್ತೆ ನೋಡಬೇಕು. ಬಿದ್ದರೆ ಹೊಡಿಬೇಕು, ಇಲ್ಲ ಅಂತಂದರೆ ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ. ಇವಾಗ ಫೈನಲಿ ರೆಡಿ ಆಗಿದ್ದೀನಿ. ನಮ್ಮವಳು ಬಂದಿದ್ದಾಳೆ, ಮಗುನ ಅವಳು ನೋಡ್ಕೋತಾಳೆ. ಇವಾಗ ನಾನು ಹೋಗ್ಬೇಕು ಡ್ಯೂಟಿ ಕಡೆ. ಇವತ್ತು ಡ್ಯೂಟಿ ಬೀಳುತ್ತೋ ಏನೋ ಗೊತ್ತಿಲ್ಲ. ಎಲ್ಲ ಇವಾಗ ಇನ್ನು ಇದು ಬೇರೆ ಗ್ಯಾಸ್ ಬೇರೆ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಗ್ಯಾಸ್ ಹಾಕ್ಸ್ಬೇಕು ಫಸ್ಟು, ಅದಾದಮೇಲೆ ಕೆಲಸ ಸ್ಟಾರ್ಟು.
ಇವತ್ತಿನ ಅರ್ನಿಂಗ್ಸು ಎಷ್ಟಾಗುತ್ತೆ ಅಂತ ನೋಡೋಣ. ಇವತ್ತು ಡ್ಯೂಟಿಗಳು ಬೀಳುತ್ತೋ ಏನೋ ಗೊತ್ತಿಲ್ಲ, ಇನ್ನೂ ಆನ್ ಮಾಡಿಲ್ಲ, ಆನ್ ಮಾಡ್ಕೋತೀನಿ. ಇವಾಗ ಒಂದು ಕಾಲ್ ಬಂತು, ಮನೆ ಶಿಫ್ಟ್ ಮಾಡಬೇಕು ಅಂದ. ಸರಿ ಅಂತ ಹೇಳಿದ್ದೀನಿ. ಈಗ ಅವನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓ, ಇಲ್ಲಿ ಬೇರೆ ಇಷ್ಟೊತ್ತಿಗೆ ಜಾಮ್ ಆಗೋದೆ. 3:15 ಆಗಿದೆ ಟೈಮು, ಇವಾಗೆ ಜಾಮು. ಫೈನಲಿ ಬಂದೆ ನಾನು ಇವಾಗ ಗ್ಯಾಸ್ ಬಂಕ್ ಹತ್ರ. ನಮ್ಮ ಫ್ರೆಂಡ್ನು ಕರ್ಕೊಂಬಂದೆ. ಆ ಮನುಷ್ಯ ಯೋಚನೆ ಮಾಡ್ತಾ ಇದ್ದಾನೆ, ಈಗ ಫಸ್ಟ್ ನಂದ್ರಲ್ಲಿ ಗ್ಯಾಸು ಇಲ್ಲ, ಪೆಟ್ರೋಲಲ್ಲೂ ಬ್ಲಿಂಕ್ ಆಗ್ತಾ ಇದೆ, ಅದಕ್ಕೋಸ್ಕರ ಫಸ್ಟ್ ಹಾಕ್ಸ್ಬಿಡ್ತೀನಿ. ಇಲ್ಲೇ ನಮ್ಮ ವೀವರ್ ಸಿಕ್ಕಿದ್ರು. ಇಲ್ಲಿ ಬರಕ್ಕೆ ನಮ್ಗೆ ಟೈಮ್ ಸರಿಯಾಗಿ ತಗೊಂಡ್ಬಿಟ್ಟಿದೆ, ಲೈನು ಸಿಕ್ಕಾಪಟ್ಟೆ ಇತ್ತು. ಇವಾಗ ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟು ಹೋಯ್ತಾ ಇರೋದೆ ಡ್ಯೂಟಿಗೆ. ಫುಲ್ಲು ನಿಲ್ಲಾಗಿತ್ತು. 220 ಇದೆ ಪ್ರೆಸರ್. ಎಷ್ಟು ಕತ್ತುತ್ತೋ ಗೊತ್ತಿಲ್ಲ. ಪ್ರೈಸ್ ಬೇರೆ ಏರ್ತಾ ಇರುತ್ತೆ, ಇದು ನಮ್ಗೆ ಗೊತ್ತಾಗಲ್ಲ. ಇದು ಕಾಣುತ್ತೆ, ಇದು ಕಾಣಲ್ಲ. ಇದು ನಮ್ಗೆ ಅದು ಜಂಪ್ ಆಗಿದೆ, ಗೊತ್ತಾಗಿಲ್ಲ ನನಗೆ. ಅಷ್ಟೇನಾ? ಇದು 700 ಮೇಲೆ, 750 ಮೇಲೆ ಹೋಗ್ತಾ ಇತ್ತು. ಗ್ಯಾಸ್ ಹಾಕಾಯ್ತು. ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದೀನಿ 200 ರೂಪಾಯಿಗೆ. ಇದು ಗ್ಯಾಸ್ ಇಷ್ಟು ಹಿಡ್ದೈತೆ ಅಂದ್ರೆ ಪ್ರೆಷರ್ ಕಮ್ಮಿ ಇತ್ತು. 700 ಮೇಲೆ ಹಿಡಿತಾ ಇತ್ತು, 750 ಮೇಲೆ ಹಿಡಿತಾ ಇತ್ತು. ಇದು ಕಮ್ಮಿ ಹಿಡ್ದೈತೆ. ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡೆ. ಇವಾಗ ಪೆಟ್ರೋಲ್ 200 ರೂಪಾಯಿಗೆ ಹಾಕ್ಸ್ತೆ, ಆದ್ರೆ ಕಡ್ಡಿನೇ ಎದೋಳಿಲ್ಲ. ಜಾಸ್ತಿ ಹಾಕ್ಸ್ಬೇಕು ಇದರಲ್ಲಿ. ಡ್ಯೂಟಿ ಆನ್ ಮಾಡ್ಕೊಂಡಿದೀನಿ, ಎರಡನ್ನೂ ಆನ್ ಮಾಡ್ಕೊಂಡಿದೀನಿ. ಯಾವ್ದಿದು? ರಾಯಚಂದ್ರ 2 ಕಿಲೋಮೀಟರ್ ಪಿಕಪ್. ಕಷ್ಟ ಇದೆ, ನಾನು ನೋಡ್ತೀನಿ ಯಾವ್ದಾನ. ಇದು ಪಿಕಪ್ ಇದೆ ಇಲ್ಲಿರೋದು. ಇವಾಗ ಬಂದ್ವಿ ಇವನ್ಗೋಸ್ಕರ ಮನೆ ನೋಡಕ್ಕೆ. ಚೆನ್ನಾಗಿದೆ. ಇದು ಬೆಡ್ರೂಮು, ಇದು ಬಾತ್ರೂಮು, ಇದು ಹಾಲು, ಇದು ಟಿವಿ ಇಕ್ಕ ಜಾಗ, ಇದು ಕಿಚನ್ನು, ಇದು ಬಾಲ್ಕನಿ. ಕಬೋರ್ಡು, ಇದು ಕಬೋರ್ಡು. ಬಾಡಿಗೆ 15,000, ಅಡ್ವಾನ್ಸು 50,000. ವಾವ್, ಈ ಕಡೆ ಮಸ್ತಾಗಿದೆ ವ್ಯೂ. ಈ ಕಡೆ ಮಸ್ತಾಗಿದೆ. ಇಷ್ಟು ಐಟಮ್ ತಗೊಂಡು ಹೋಗ್ಬೇಕು. ಇದು ನನ್ನ ಕಾರಲ್ಲಿ ಆಗುತ್ತೆ ಅಂತ ಹೇಳ್ತಾನೆ ಮನುಷ್ಯ. ಟ್ರೈ ಮಾಡೋಣ ಸ್ವಲ್ಪ. ಇಲ್ಲೂ ಇಷ್ಟು ಇಕ್ಕವನೆ. ಇದು ಬೇರೆ ಇಕ್ಕವನೆ. ಇದಕ್ಕೆ ಟಾಟಾ ಎಸಿನೇ ಬೇಕು, ಆದರೆ ನಂದ್ರಲ್ಲೇ ಟ್ರೈ ಮಾಡ್ತಾನಂತೆ ಮಾನವ್. ಇದು ಮಸ್ತಾಗಿತ್ತು ಮನೆ. 16,000 ಅನ್ಸುತ್ತೆ ಇದು ಬಾಡಿಗೆ. ಇದು ಬಾಲ್ಕನಿ. ಇದರಲ್ಲೂ ಸೇಮ್ ಹಂಗೆ, ಸ್ವಲ್ಪ ಸ್ಪೇಸ್ ದೊಡ್ಡದಾಗಿದೆ ಸ್ವಲ್ಪ ಅದಕ್ಕಿಂತ. ಈಗ ಹಾಸಿಗೆ ತಗೊಂಡು ಹೋಗ್ಬೇಕು ಅಂತ ಇವನಿಗೆ. ತಗೊಂಡು ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಇಲ್ಲೇನು ಇಷ್ಟೊಂದು ಐಟಮ್ ಇದೆ. ಈ ಬರೀ ಇವಕ್ಕೆ ಸರ್ ಹೋಯ್ತು. ಇವು ಎತ್ಕೋಬೋದು ಸ್ವಲ್ಪ. ಸಕ್ಕದಾಗಿದೆ ಮನೆ ಅಂತೂ. ಆದರೆ 16,000 ರೂಪಾಯಿ ಆಯಿತು ಅಡ್ವಾನ್ಸ್. ಇದಕ್ಕೂ 50,000 ಅನಿಸುತ್ತೆ. ಇರೋದು ಸಿಂಗಲ್ ಮನುಷ್ಯ, ಇದೆಲ್ಲ ಏನಕ್ಕೆ ಬೇಕು ಇವನಿಗೆ ಅಂತ. ನಾನು ಸಿಂಗಲ್ ಆಗಿದ್ರೆ ಬರೀ ಒಂದೆರಡು ಪಾತ್ರೆ, ಒಂದು ಸ್ಟವ್ ಇಕ್ಕೋತೈತೆ ಅಷ್ಟೇ. ಇಷ್ಟೆಲ್ಲ ಮಾಡ್ಕೋನೆ, ಏನೋ ಫ್ಯಾಮಿಲಿ ಮ್ಯಾನ್ ಥರ. ಇವಾಗ ಮನೆ ಖಾಲಿ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇವಾಗ ಇನ್ನೊಂದು ಮನೆ ನೋಡಿದ್ದೀವಿ, ಆ ಮನೆಗೆ ಶಿಫ್ಟ್ ಮಾಡಬೇಕು. ಇವೆಲ್ಲ ಕೆಲಸ ಸ್ವಲ್ಪ ಈಸಿ ಆಗುತ್ತೆ. ಲಿಫ್ಟಲ್ಲಿದೆ, ಅದಕ್ಕೋಸ್ಕರ ನಾವು ಹೋಗೋಣ ನಡ್ಕೊಂಡು. ಅದು ಲಿಫ್ಟಲ್ಲಿ ಕೆಳಗೆ ಬರುತ್ತೆ, ನಾನು
ಸ್ಟೇರ್ ಕೇಸಲ್ಲಿ ವಾಕಿಂಗ್ ಈ ತರ ಎತ್ಕೊಂಡು ಹೋಗ್ಬೇಕು. ಇವನೂ ಎತ್ಕೊಂಡು ಹೋಗ್ಬೇಕು. ಇದೆಷ್ಟು ಹೊತ್ತಿಗೆ ಎತ್ಕೊಂಡು ಹೋಗೋದು? ನನ್ನ ಗಾಡಿಯಲ್ಲೇ ಆಗಲ್ಲ ಇವೆಲ್ಲ, ಟಾಟಾ ಎಸಿ ಬುಕ್ ಮಾಡಬೇಕು. ಇಷ್ಟೆಲ್ಲ ತುಂಬಿಸವನೆ, ಇನ್ನೂ ಆಗುತ್ತೆ ಬೇರೆ ಅಂತವನೇ. ಅಂದರೆ ಡ್ರೈವಿಂಗ್ ಸೀಟ್ ಖಾಲಿ ಬಿಟ್ಟವನೋ ಏನೋ ಗೊತ್ತಿಲ್ಲ. ಲೈಟಾಗಿ ಬಿಟ್ಟವನೆ. ಮಾನವ್ ಈ ಥರ ತುಂಬಿಸಿದ್ದಾನೆ ನೋಡಿ. ಮನುಷ್ಯ ಜಾಗ ಅವನಿಗೆ ಕುತ್ಕೊಳಕ್ ಜಾಗ ಇಲ್ಲ, ಆ ಥರ ಇಕ್ಕಿದ್ದಾನೆ. ನನಗೆ ಸ್ವಲ್ಪ ಜಾಗ ಬಿಟ್ಟವನು, ನನಗೆ ಜಾಗ ಇಲ್ಲ ಅಂತಾರೆ ಓಡಿಸೋದು ಕಷ್ಟ. ಅಲ್ಲಿಂದ ಇವಾಗ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಇವಾಗ ಇಲ್ಲಿ ಲಿಫ್ಟಲ್ಲಿ ಹಾಕ್ಕೊಂಡಿದ್ದಾನೆ. ಅಲ್ಲಿಂದ ತಗೊಂಡು ಇಲ್ಲಿ ತಗೊಂಬಂದು ಹಾಕ್ತಾ ಇದೆ ಬಿಸಿಲಲ್ಲಿ ಎಲ್ಲ ಸಾಮಾನುಗಳು. ಹೊಸ ಮನೆಗೆ ನಡಿ ನಡಿ. ಹ ಪತ್ತ ಇಲ್ಲ, ಕೇಳ್ಬೇಕು ಅವ್ರಿಗೆ. ಇವಾಗ ಇಲ್ಲಿ ಎಲ್ಲ ಐಟಮ್ಗಳೆಲ್ಲ ಶಿಫ್ಟ್ ಮಾಡಿದ್ವಿ. ಇನ್ನ ಮತ್ತೆ ಹೋಗ್ಬೇಕು. ಜಾಸ್ತಿ ದೂರ ಏನಿಲ್ಲ, ಇಲ್ಲಿಂದ ಒಂದು 500 ಮೀಟರ್ ಇರ್ಬೇಕು ಅಷ್ಟೇ. 500 ಇಲ್ಲ, ಒಂದು 400-300 ಮೀಟರ್ ಅಷ್ಟೇ. ಇಲ್ಲೊಂದು ಟರ್ನಿಂಗು, ಲೆಫ್ಟು, ಮತ್ತೆ ಅಲ್ಲಿಂದ ಇನ್ನ ರೈಟ್ ಟರ್ನು, ಮತ್ತೆ ಅಲ್ಲಿಂದ ಲೆಫ್ಟ್ ಟರ್ನು, ಮತ್ತೆ ಅಲ್ಲಿಂದ 3ನೇ ಟರ್ನು. ಆಮೇಲೆ ಗಾಡಿಯಲ್ಲಿ ಐಟಮ್ ಹಾಕಿ ಅದನ್ನ ತಗೊಂಬಂದು ಮತ್ತೆ ಟರ್ನ್ ಹೊಡ್ಕೊಂಡು ಇಲ್ಲಿ ತಗೊಂಬಂದು ಹಾಕಬೇಕು. ಸ್ಟ್ರೈಟಾ? ಅದು ಹಿಂಗೆ ಹೋಗೋದು. ಯಾವಾಗ್ಲೂ ಹೆಂಗ್ ಬಂದ ಹಂಗೆ ತಾನೇ ಹೋಗ್ತೀನಿ. ನಾನೇ ಹುಚ್ಚ ತರ ಸ್ಟ್ರೈಟ್ ಹೋಗ್ಲಿ? ಸೊ ಹೊಟ್ಟೆ ಬೇರೆ ಹಸಿತೈತ್ಲಿ, ಮೊಸರನ್ನ ಬೇರೆ ತಿಂದೆ ಹೋಗ್ಲಿ. ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ, ವಿಧಿಯಾಟ ಬ್ರಹ್ಮಗೀಚಿದ ಬರಹವೇ ಮುಂದಾಲೋಚನೆಯೇ ಇಲ್ಲ, ಮನಸ್ಸು ಇಲ್ಲ. ಗಂಗೆಯ ಕೇಳು, ಗಾಳಿಯ ಕೇಳು, ಇವಳಿಗೆ ನನ್ನ ಮನಸ್ಸಿಡುವೆ, ಹೃದಯವ ತೆಗೆದು ಮನಸ್ಸನ್ನು ಪಡೆದು ಜನ್ಮದ. ರೋಡ್ಗಳು ಎಲ್ಲೋದ್ರೂ ಹಾಳಾಗ್ಬಿಟ್ಟಿದಾವೆ, ಎಲ್ಲೂ ಚೆನ್ನಾಗಿಲ್ಲ. ಅಂದ್ರೆ ಟ್ಯಾಕ್ಸ್ ಎಲ್ಲ ಅಪ್ ಟು ಡೇಟ್ ಐತೆ ನಂದು ರೋಡು. ಯಾವ ತರ ಆಗಿದೆ ರೋಡು ಅಂತಂದ್ರೆ ಬೇಜಾರೇ ಆಗ್ಬಿಡುತ್ತೆ ರೋಡ್ಗಳು ಹೋಗಕ್ಕೆ. ನಂದಂತೂ ಫಸ್ಟೇ ಶಾಕಪ್ಸ್ಗಳು ಹೋಗ್ಬಿಟ್ಟವೆ. ಈ ರೋಡಲ್ಲಿ ಹೋದ್ರೆ ಇನ್ನೂ ಶಾಕಪ್ಸ್ಗಳೆಲ್ಲ ಹಾಳಾಗ್ಬಿಡ್ತವೆ. ಅದು ಏನ್ ಮಾಡ್ಬೇಕು ಅಂತಂದ್ರೆ ಪ್ಲಾಸ್ಟಿಕ್ ರೋಡ್ ಕಟ್ಸ್ಬಿಡ್ಬೇಕು. ಪ್ಲಾಸ್ಟಿಕ್ ಯಾವತ್ತಿಗೂ ಇದಾಗಲ್ಲ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ರೋಡ್ ಕಟ್ಬಿಟ್ರೆ ಅದು ಈಟಿಗೆನೆ ಬರ್ನ್ ಆಗ್ಬಿಡುತ್ತಲ್ಲ ಪ್ಲಾಸ್ಟಿಕ್. ಆಗಲ್ಲ, ಆಗುತ್ತಾ? ಇಲ್ಲ, ಗೊತ್ತಾಗ್ತಾ ಇಲ್ಲ. ಏನೋ ಮಾಡ್ಬೋದು, ಮಾಡಲ್ಲ. ತಾರದಾಕ್ತಾರೆ, ಅದೇ ತರ ನಾವು ಇವಾಗ ಇಲ್ಲಿ ಯೂಟರ್ನ್ ಮಾಡೋದೇ, ರಿವರ್ಸ್ ಹಾಕೋದೇ ತಲೆನೋವು. ಇಷ್ಟೇ ಸಂಧಿ ಐತೆ ಇಲ್ಲಿ. ಅದೇ ಆ ಮನೆ ಹತ್ರ ಹೋಗ್ಬೇಕು. ఇప్పుడు కష్టం ఉందిరా తమ్ముడు, నువ్వు చేసే పనులు అంత గిట్లానే చేస్తావా నువ్వు? ఇప్పుడు ఏం చేస్తామంటే ముందుకు పోయి వెనక్కి వస్తాం. అక్కడ కొంచెం దావు ఉంది, దావు ఉంటే టర్న్ చేయవచ్చు కదా, మరి ఎందుకు నువ్వు? ఇక్కడ జాగా లేదు బిడ్డ, నీకు తెలవదు. వెనక్కి ఇదో కళ్ళు ఐతలి. వై ఆర్ యು ಶೌಟಿಂಗ್?
ಒಂಥರ ರೋಡ್ ಬೇರೆ ಹಾಳಾಗಿದೆ. ಟೂ ವೀಲರ್ ಟಚ್ ಆಗ್ತೈತಾ ನೋಡಲ್ಲಿ. ಏ ನೋಡು, ಏನೋ ಮಾಡ್ತಾ ಇದೀಯಾ, ಮಲ್ಗಿದ್ಯಾ? ಗಿರ್ಲಾ ಇನ್ನ ಹೋಗುತ್ತಾ ನೋಡು. ಸುಸ್ತಾಯ್ತ್ಲೆ, ನಾನು ತಿನ್ಬೇಕ್ಲೆ. ಬೇರೆ ಬಾ ಅಂದ. ಮನುಷ್ಯನಿಗೆ ಸುಸ್ತಾಗುತ್ತೆ, ಅವನಿಗಂತೂ ತಿನ್ನಲ್ಲ ಏನಿಲ್ಲ ಅವನು. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅದೇ ಕೆಲ್ಸ ನಮ್ದಿಲ್ಲಿ ಇವತ್ತು. ಓಪನ್ ಆಗಿದ ತಕ್ಷಣ ಭಯ ಬಿದ್ದ್ಬಿಟ್ಟಿದ್ದೀನಿ, ಇದ್ಯಾರಪ್ಪ ಅಂತ. ನಾನೇ ನೋಡಿ ಭಯ ಬಿದ್ದ್ಬಿಟ್ಟಿದ್ದೀನಿ, ಸಡನ್ ಆಗಿ ಗೊತ್ತಾಗ್ಲಿಲ್ಲ. ಮತ್ತೆ ಇಷ್ಟು ಐಟಮ್ ಇಕ್ತಾ ಇದ್ದಾನೆ ಮಾನವ್ ಹೇಳೋದೇ ಕೇಳಲ್ಲ, ಬರೀ ಮನೆಗಳು ಚೇಂಜ್ ಮಾಡೋದೇ ಆಗೋಯ್ತು. ಇನ್ನ ಇಷ್ಟು ಐಟಮ್ ಇದಾವೆ, ಹೆಂಗಲ ಎತ್ಕೋಗೋದು ಇದು? ನಿನ್ಗೇನೋ ಆಯ್ತು ಅಲ್ಲೇ, ಏನ್ ನಾನು ಕಾರಲ್ಲಿ ಎತ್ಕೊಂಡು ಹೋಗೋ ತರ ಹೇಳ್ತಾ ಇದೀಯ ನೀನು? ಕಾರಲ್ಲೆಲ್ಲ ಇಷ್ಟೆಲ್ಲ ಹಾಕಿದ್ರೆ ಮತ್ತಷ್ಟೇ. ಇಷ್ಟೇನಾ ಈ ಸಲ ಇಷ್ಟೇನಾ ಎತ್ಕೊಂಡು ಹೋಗೋದು? ಆ ಮನುಷ್ಯನ ತೋರ್ಸೋಣ ಅಂದ್ರೆ ಆ ಮನುಷ್ಯ ಕ್ಯಾಮ್ರಾದಲ್ಲಿ ಬರಲ್ಲ ಅಂತ, ಇಲ್ಲಾಂದ್ರೆ ತೋರಿಸ್ತಾ ಇದೆ. ಅದಕ್ಕೆ ಬರೀ ಬಾಡಿ ತೋರಿಸ್ತಾ ಇದ್ದೀನಿ, ಫೇಸ್ ತೋರಿಸ್ತಾ ಇಲ್ಲ. ಒಂದೇ ಮನೇಲಿ ಇರ್ಬೋದು, ಯಾಕೆ ಬಾಳ್ತು ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಮತ್ತೆ ಜೋಡಿಸೋನು ಇಲ್ಲಿ. ಮೋಸ್ಟ್ಲಿ ಇವನು ನಾನು ಕಾರಲ್ಲೇ ತುಂಬಿಸ್ಕೊಯ್ತಾನೋ ಗೊತ್ತಿಲ್ಲ, ಆ ತರ ಆಗ್ತಾ ಇದ್ದಾನೆ. ನನಗೆ ಸುಸ್ತಾಯ್ತು, ಎಲ್ಲ ಅವನೇ ತಂದು ಹಾಕ್ತಾವನು ಇವಾಗ. ಮತ್ತೆ ತುಂಬಿಸಿದಾನೆ ಅವನು ಮಾನವ್. ಮತ್ತೆ ಹಂಗೆ ಕೂತ್ಕೊಂಡ ಮಾನವ್. ಇವಾಗ ಹೋಗ್ತಾ ಇದೀವಿ ನೆಕ್ಸ್ಟ್ ಟ್ರಿಪ್ಪು. ಇಂತ ಐಟಮ್ ಮಡ್ಗವನೆ ಅಂದ್ರೆ ನೋಡಿ, ಇದು ಏನಂತಾನೆ ಗೊತ್ತಿಲ್ಲ. ಇದರಲ್ಲಿ ಈ ತರ ತಿರ್ಗೋದೈತೆ, ಇದು ತೆಗೆದ್ರೆ ಒಳಗಡೆಯಿಂದ ಒಂದೇ ಒಂದು ಹೋಲ್ ಇದೆ ಅಷ್ಟೇ. ಯಾವ ತರ ಮಡಗಿದನು ನೋಡಿ. ಎಂತ ಕಪ್ಪುಗಳು ಈ ಮನುಷ್ಯ ಯೂಸೇ ಮಾಡಲ್ಲ, ಸುಮ್ಮನೆ ಶೋಗೆ ಇಕ್ಕೊಂತಾನೆ. ಇವ್ ಬರೀ ಗ್ಲಾಸ್. ವಾವ್, ಏನೋ ಇಕ್ಕವನೆ. ಇದು ಗ್ಲಾಸು. ಇದೇನೋ ಐತೆ. ಯೂಸೇ ಮಾಡಲ್ಲ, ಸುಮ್ಮನೆ ಇಷ್ಟ ತಗೊಂಬರ್ತಾನೆ, ಮನೇಲಿ ಇಕ್ಬಿಡ್ತಾನೆ ಅಷ್ಟೇ. ಕೆಲ್ಸ ದುಡ್ಡೆಲ್ಲ ಎಲ್ಲಿಂದ ತರ್ತಾನೋ ಮಾನವ್. ಇದು ನೋಡೋಣ ಯಾವ ತರ ಇದೆ. ಮಿಂಚ್ತಾ ಇದಾವೆ. ವಾವ್, ನನಗೆಲ್ಲ ಯೂಸೇ ಆಗಲ್ಲ ಇವೆಲ್ಲ. ಇವನು ಅದೇನಕ್ಕೆ ಇಕ್ಕೊಂತಾನೋ ಈ ಮಾನವ್. ಒಳ್ಳೆ ಶೋ ಐಟಮ್ಗಳು ಇದಾವೆ ನೋಡಿ. ಇದು ಗ್ಲಾಸ್ ತರಾನು ಇಲ್ಲ, ಏನು ಇಲ್ಲ. ಈ ಕಡೆನು ಕ್ಲೋಸ್, ಈ ಕಡೆನು ಕ್ಲೋಸ್. ಏನಪ್ಪ ಈ ತರ ಅಂತ ನೋಡ್ತಾ ಇದ್ರು, ಒಳಗೆ ಹಿಂಗ್ ತೆಗೆದ್ರೆ ಬಾಟ್ಲ್ ತರ ಐತೆ. ಗೊತ್ತಿಲ್ದಿರೋದೆಲ್ಲ ಇಕ್ಕೊಂಡಿದ್ದಾನೆ ಇವನು. ಇವನ್ಗೆ ಗೊತ್ತಿಲ್ಲ ಅನ್ಸುತ್ತೆ ಇವೆಲ್ಲ. ಸುಮ್ ತಂದಿಕ್ಕೊಂಡವನು, ಏನಕ್ಕೆ ಯೂಸ್ ಆಯ್ತವೆ ಅಂತಾನೋ ಗೊತ್ತಿಲ್ಲ. ಇದರಲ್ಲಿ ಲಿಫ್ಟ್ ಪೀಪಲ್ ಓನ್ಲಿ ಯೂಸ್ ಮಾಡ್ಬೇಕಂತ ಹಾಕೋರೆ. ಇವನು ನೋಡಿದ್ರೆ ಐಟಮ್ಗಳೆಲ್ಲ ಎತ್ಕೊಂಡು ಹೋಗ್ತಾವನೆ. ನಾನು ನೋಡಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಅವನ್ನ ಬರ್ತಾ ಇದ್ದಾನಲ್ಲ ಅದಕ್ಕೋಸ್ಕರ ಇವ್ರು ಬಿಟ್ಟಿದ್ದಾರೆ ಅನ್ಕೊಂತೀನಿ. ಇಲ್ಲ ಅಂತಂದ್ರೆ ಬಿಡಲ್ಲ, ಯಾರೋ ಹೇಳಿದ್ರು. ನಾನು ಲಿಫ್ಟ್ ಅಲ್ಲಿ ಐಟಮ್ ಹಾಕೊಟ್ಟಿದ್ದೀನಿ, ಅವನು ಮೇಲೆ ಹೋಗ್ಬಿಟ್ಟು ಅವನ ಮೇಲೆ ಇದ್ದಾನೆ, ಅವ್ನು ತಗೊಂತಾನಲ್ಲಿ. ಕ್ಲೋಸ್.
ಇನ್ನ ತಂದು ಇಕ್ತಾನೆ ಇದ್ದಾನೆ. ಇದು 3ನೇ ಟ್ರಿಪ್ಪು. ಇವಾಗ ಇಷ್ಟು ಇಕ್ಕಿದ್ದಾನೆ ನೋಡಿ, ಎಷ್ಟು ದೇವ್ರ ಫೋಟೋ ಮಡಗಿದ್ದಾನೆ. ಎಲ್ಲ ದೇವ್ರ ಫೋಟೋಗಳು ಇಕ್ಕಿದ್ದಾನೆ. ಇವಾಗ ಇಷ್ಟು ಸಾಮಾನು ತುಂಬಿಸಿದ್ದಾನೆ ಮಾನವ್. ಏನು ಮಾಡೋಕ್ಕಾಗಲ್ಲ. ಅವಾಗ ನನಗೆ ಒಂದು ಟೈಮಲ್ಲಿ ಹೆಲ್ಪ್ ಮಾಡಿದ್ದ, ನಾನು ಹೆಲ್ಪ್ ಮಾಡಲೇಬೇಕು. ಕಂಟಿನ್ಯೂ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ 3ನೇ ರೌಂಡು. ಅಯ್ಯೋ, ಎಷ್ಟು ರೌಂಡ್ ಆಗುತ್ತೋ ಇದು. ಮನುಷ್ಯ ಇರೋದೇ ಒಬ್ನೇ, ಇಷ್ಟೊಂದು ಹಿಂಗರ್ ಮಾಡ್ಕವನೆ. ಇಷ್ಟು ಜೋಡಿಸಿದೀನಿ, ಮತ್ತೆ ಇನ್ನ ಇಷ್ಟು ಬಿದ್ದವ್ ಕೆಳಗಡೆ. ಅಯ್ಯೋ, ಏನ್ ಮನುಷ್ಯನೋ ಏನೋ ಅವನು. ನೋಡಿ ಎಷ್ಟು ಇಕ್ಕವನೆ. ಹಿಂಗರ್ಸ್ಗೆ ಇಷ್ಟು ಇದು ಹಿಡಿತು. ತರ ಡಿಸೈನ್ ಆಗ್ಬಿಡ್ತಿದ್ವು. ಮಸಾಲೆ ಡಬ್ಬಗಳು ಇಷ್ಟಿಕ್ಕವನೆ, ದೇವ್ರ ಐಟಮ್ ಇಷ್ಟಿಕ್ಕವನೆ, ಹಿಂಗರ್ ಇಷ್ಟಿಕ್ಕವನೆ. ಅದೇನು ಮಾಡ್ತಾನೋ ಅಷ್ಟಿಕ್ಕೆ ಇರೋದು ಒಬ್ಬನೇ ಮಾನವ್. ಎಲ್ಲ ಬೇಕಾ ಅವನ್ಗೆ? 6 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು, ಎಲ್ಲ ಮುಗ್ದಿಲ್ಲ. ಮನುಷ್ಯ ಇನ್ನ ಸುಸ್ತೇ ಆಗಿಲ್ಲ, ಇನ್ನ ಮಾಡ್ತಾನೆ ಅವನೇ. ನಾನೇ ಸುಸ್ತಾಗ್ಬಿಟ್ಟೆ. ನೋಡಿ ತೋರಿಸ್ತೀನಿ ಎಷ್ಟು ಐಟಮ್ ಇಕ್ಕಿದ್ದೀನಿ ಅಂತ. ಇವಾಗ ನಾನು ಮೇಲೆ ಹೋಗ್ತಾ ಇದ್ದೀನಿ. ಎಷ್ಟು ಐಟಮ್ ಇದೆ ಅಂತ ತೋರಿಸ್ತೀನಿ ಇವಾಗ. ಅವಾಗಿಂದ 3 ಟ್ರಿಪ್ ಬಂದಿರೋದು. ಕ್ಲೋಸ್ ದ ಡೋರ್. ಇಷ್ಟು ಐಟಮ್ನ ಎತ್ಕೊಂಬಂದಿದ್ದೀವಿ. ಇನ್ನ ಒಂದು ಟ್ರಿಪ್ಪು ಅಂದ, ಇನ್ನ ಎಷ್ಟು ಟ್ರಿಪ್ ಆಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಟಾಯ್ಲೆಟ್ ಅಲ್ಲಿ ಮಸ್ತಾಗಿ ಗೀಸರ್ ಕೂಡ ಇದೆ. 15,000 ಅಲ್ವಾ, ಗೀಸರ್ ಕೂಡ ಇರುತ್ತೆ. ಏನು ಮಾಡಕ್ಕಾಗಲ್ಲ, ಮನುಷ್ಯ ಬಿಟ್ಬಿಟ್ಟು ಹೋಗ್ಬಿಟ್ಟ. ಇನ್ನ ಎಷ್ಟು ಇಟ್ಕೊಂಡವನು ನೋಡೋಣ ಸಾಮಾನು. ಇವಾಗ ಹೋಗ್ತಾ ಇದ್ದೀನಿ ಲಿಫ್ಟ್ ಹತ್ಕೊಂಡು. ಇನ್ನ ಇಷ್ಟಿದಾವೆ. ಇದು ಒಂದೇ ರೌಂಡಲ್ಲಿ ಆಗಲ್ಲಪ್ಪ, ಅಷ್ಟಿದೆ. ಅಷ್ಟೇ. ಇದೆಲ್ಲ ನೀನ್ ಚಿಕ್ಕ ಚಿಕ್ಕ ಎತ್ಕೊಂಡು ಹೋಗ್ಬೋದು, ದೊಡ್ಡ ಮಾತ್ರ ಹಾಕ್ಬಿಡು ಅಷ್ಟೇ. ಇದು ತಾಮ್ರದು ಒಂದು kg ಏನೋ ಐತೆ, 7,000 ರೂಪಾಯಿ. ಕೃಷ್ಣ ಮನುಷ್ಯ ಯಾವ ತರ ಇಟ್ಕೊಂಡಿದ್ದಾನೆ. 7,000 ರೂಪಾಯಿ ಇದ್ರೆ ನನ್ಗೆ, ನಾನು ಸಾಹುಕಾರನೇ. ಇವನು ಇದನ್ನೇ 7,000 ಇಕ್ಕವನು ದೇವ್ರು. ಮತ್ತೆ ಇವಾಗ ಇಷ್ಟು ಐಟಮ್ ಹಾಕೊಂಡಿದೀವಿ. ಇದು ಕೊಟ್ಟಿದ್ದಾನೆ ಫ್ರೀಯಾಗಿ. ಇದು ಎಷ್ಟನೇ ರೌಂಡು ನಂದು ಬಂದ್ಬಿಟ್ಟು? ಇದು 4ನೇ ರೌಂಡು. 3ನೇ ರೌಂಡ್ ಮರ್ತೇ ಹೋಗ್ಬಿಟ್ಟಿದ್ದೀನಲ್ಲಪ್ಪ. ಎಷ್ಟನೇ ರೌಂಡು ಅಂತಂದ್ರೆ ಇದು 1, 3, 4ನೇ ರೌಂಡು. ಇವಾಗ ತಂದಿರೋ ಐಟಮ್ ಗೇಟ್ ಹತ್ರನೇ ಇಕ್ಬಿಟ್ವಿ. ಗೇಟ್ ಕ್ಲೋಸ್ ಆಗಿತ್ತು. ಇವಾಗ ಮತ್ತೆ 1-2 ಐಟಮ್ ಐತೆ, ಅದನ್ನ ತಗೊಂಬಂದ್ಬಿಟ್ಟು ಇವನ್ನ ಇಲ್ಲಿ ಬಿಸಾಕ್ಬಿಟ್ಟು ಮನೆ ಕಡೆ ಹೋಗ್ಬೇಕು. 11 ಗಂಟೆ ಆಯ್ತು, ಇನ್ನ ಶಿಫ್ಟ್ ಆಗಿಲ್ಲ. ಇನ್ನ ಒಂದು ಟ್ರಿಪ್ ಹಾಕೊಂಡು ಹೋಗ್ತೀನಿ, ಆಮೇಲೆ ಅವನೇ ಚಿಕ್ಕ ಚಿಕ್ಕ ಐಟಮ್ಗಳೆಲ್ಲ ಎತ್ಕೊಂಡು ಹೋಗ್ತಾನಂತೆ. ಅಯ್ಯೋ, ಏನೇನು ಮನುಷ್ಯರು ಇರ್ತಾರೋ, ಯಾವ್ಯಾವ ತರ ವಿಚಿತ್ರ. ಫೈನಲ್ ಐಟಮು. ಇದನ್ನ ಹಾಕ್ಬಿಟ್ಟು ಹಂಗೆ ಹೋಗ್ತಾ ಇರೋದೆ. ಅಯ್ಯೋ, ಏನು ಮನುಷ್ಯನೋ, ತಲೆನೇ ಕೆಟ್ಟೋಗ್ಬಿಡುತ್ತೆ. ಹೇಳೋದು ಕೇಳೋದೇ ಇಲ್ಲ. ಪರಿಚಯ ಬೇರೆ ಆಗ್ಬಿಟ್ಟಿದ್ದಾನೆ.
ಫೈನಲಿ ಎಲ್ಲ ಐಟಮ್ ನಾನೇ ತಗೊಂಬಂದು ಹಾಕ್ಬಿಟ್ಟೆ. ಅವ್ನು ನಡ್ಕೊಂಡ್ ಬರ್ತಾವನೆ. ಗಾಡಿಯಲ್ಲಿ ಜಾಗ ಇಲ್ದಂಗೆ ತುಂಬಿಸಿದ್ದ. ಇವಾಗ ಕುತ್ಕೊಳಕ್ ಜಾಗ ಇಲ್ದಂಗೆ ತುಂಬಿಸಿದಾನೆ ಮಾನವ್. ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದ್ದೀನಿ ಮನೆ ಕಡೆ. ಇದನ್ನ ತಗೊಂಡ್ ಹೋಗೋಣ ಅಂತಂದ್ರೆ ಅಂಗಡಿನೇ ಕ್ಲೋಸ್ ಆಗ್ಬಿಟ್ಟಿದೆ. ಫೈನಲಿ ಇವಾಗ ರೀಚ್ ಆದೆ ಮನೆಗೆ. ಇದನ್ನ ತಗೊಂಬಂದೆ. ನನ್ ಗಾಡಿಗೆ ಬೇಕಾಗಿತ್ತಂತ ನನ್ನ ಮಗಳು ಏನ್ ಮಾಡ್ತಾಳೆ ನೋಡ್ಬೇಕು. ಓ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಲಕ್ಷ್ಮಿ ಮಲ್ಗಿದ್ದಿ? ಓಯ್ ಓಯ್, ಐ ಆಮ್ ಯುವರ್ ಡ್ಯಾಡಿ. ಖುಷಿ ಅದು. ಎಷ್ಟು ಖುಷಿಯಾಗಿ ನಗಿತೈತೆ. ನಗಿ 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 ನಗಿ. ನಾನು ಬಂದಿದ್ದೀಗೆ ಲಕ್ಷ್ಮ. ಡ್ಯಾನ್ಸ್ ಬೇಬಿ ಡ್ಯಾನ್ಸ್, ಡ್ಯಾನ್ಸ್ ಬೇಬಿ ಡ್ಯಾನ್ಸ್. ಫೈನಲಿ ಅಡ್ಗೆ ಎಲ್ಲ ಮಾಡಿಕ್ಕಿದ್ದಾರೆ. ಓಹೋ, ಕಾರ್ ಬಂದು ಇದ್ರಲ್ಲಿ ಬಿದ್ದುಬಿಡ್ತು. ತಗೋ ತಗೋ. ಏಯ್ ತಗೋ ಸೊಪ್ಪು. ಸೊಪ್ಪು ಆದ್ರೆ ಏನಾದ್ರೆ ನಿಂಗೆ ಎಲ್ಲಾನು ಟೇಸ್ಟೇ ಬರುತ್ತೆ ಅಲ್ಲ ಲಕ್ಷ್ಮಿ? ತಗೋ ಸೊಪ್ಪು 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 ತಗೋ ಸೊಪ್ಪು. ಇರು. ಏಯ್, ತಿಂತೀಯ ಇಲ್ಲ ಅಂತ ನೋಡೋಣ ಇವಾಗ. ಸೊಪ್ಪು ಇದು ಸೊಪ್ಪು. ಸೊಪ್ಪು ತಗೋ. ಸೊಪ್ಪು ತಿಂತೀಯ ಇಲ್ಲ ಅಂತ ಚೆಕ್ ಮಾಡೋಣ. ತಗೋ. ಸೊಪ್ಪು ತಿಂದ್ರೆ ಒಳ್ಳೇದು. ಓಕೆನಾ? ಇದು ಗೊಂಬೆ ಕೊಟ್ಟಿರೋದು ಯಾರು ಅಂತಂದ್ರೆ ನಮ್ಮ ವೈಫ್ ಅವ್ರ ಮೇಡಮ್. ಹಾಯ್.